ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದ ಚಿರತೆಯನ್ನು ಬೆಳ್ಳೂರಿನ ಜನವಸತಿ ವಲಯದ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿರುವುದಾಗಿ ದೂರು. ವಿದ್ಯಾನಗರದಲ್ಲಿರುವ ಅರಣ್ಯ ವಿಭಾಗ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಕೇಂದ್ರ ಬಜೆಟ್ನಲ್ಲಿ ಕೇರಳವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಎಂದು ಆರೋಪ. ಸಿಪಿಎಂ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ವಿದ್ಯಾನಗರ ಆದಾಯ ತೆರಿಗೆ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ. ಕಾಸರಗೋಡು ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 2 ವರ್ಷದ ತರಬೇತಿ ಪೂರ್ಣಗೊಳಿಸಿದ ಎಸ್ಪಿಸಿ 238ನೇ ಘಟಕದ ಪಾಸಿಂಗ್ ಔಟ್ ಪರೇಡ್ ಅದ್ದೂರಿ ಕಾರ್ಯಕ್ರಮದಲ್ಲಿ. ಕಾರಮಾರು ಶ್ರೀ ಮಹಾವಿಷ್ಣು ಕ್ಷೇತ್ರದಲ್ಲಿ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾರ್ಚ್ 1ರಿಂದ 9ರವರೆಗೆ. ಇತಿಹಾಸ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕೈಲಾಸಂ ಕಲ್ಯಾಣ ಮಂಟಪ ಅಕ್ಷಯ ಅಗ್ರಶಾಲೆಯ ಉದ್ಘಾಟನೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರಿಂದ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಕೊಳತ್ತೂರಿನ ನಿಡುವೊಟ್ಟು ಎಂಬಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದ ಚಿರತೆಯನ್ನು ಬೆಳ್ಳೂರಿನ ಜನವಸತಿ ವಲಯದ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿರುವುದಾಗಿ ದೂರು. ಈ ಘಟನೆ ಸ್ಥಳೀಯ ನಿವಾಸಿಗಳಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ. ಈ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳು ಸೇರಿದಂತೆ ಜನರು ವಿದ್ಯಾನಗರದಲ್ಲಿರುವ ಅರಣ್ಯ ವಿಭಾಗ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕಾಸರಗೋಡು ಕೊಳತ್ತೂರಿನಲ್ಲಿ ಚಿರತೆಯ ಭೀತಿಯ ನಂತರ ಅರಣ್ಯ ಇಲಾಖೆ ಸ್ಥಾಪಿಸಿದ್ದ ಬೋನಿನಲ್ಲಿ ಭಾನುವಾರ ರಾತ್ರಿಯಾಗಿದೆ ಚಿರತೆ ಸಿಲುಕಿರುವುದು. ನಡುವಟ್ಟುವಿನ ಎಂ ಜನಾರ್ದನನ್ ಎಂಬವರ ರಬ್ಬರ್ ತೋಟದಲ್ಲಿ ಸ್ಥಾಪಿಸಿದ್ದ ಬೋನಿನಲ್ಲಿ 5 ವರ್ಷದ ಹೆಣ್ಣು ಚಿರತೆ ಸಿಲುಕಿತ್ತು. ಚಿರತೆಯ ಕಣ್ಣಿನ ಸಮೀಪ ಸಣ್ಣ ಗಾಯವಾಗಿತ್ತು. ಆದರೆ ಸಂಪೂರ್ಣ ತಪಾಸಣೆ ನಡೆಸಿದ ನಂತರ ಗಂಭೀರ ಗಾಯವಲ್ಲ ಎಂದು ಖಚಿತಪಡಿಸಿದ ನಂತರ ರಾತ್ರಿಯೇ ಚಿರತೆಯನ್ನು ಕಾಡಿನಿಂದ ಹೊರಗೆ ಬಿಟ್ಟಿರುವುದು. ಆದರೆ ಯಾವ ವಲಯದಲ್ಲಿ ಚಿರತೆಯನ್ನು ಬಿಡಲಾಗಿದೆ ಎಂದು ಅಧಿಕಾರಿಗಳು ವ್ಯಕ್ತವಾಗಿ ತಿಳಿಸಿಲ್ಲ. ಇದರ ನಡುವೆ ಚಿರತೆಯನ್ನು ಬಿಟ್ಟಿರುವುದು ಬೆಳ್ಳೂರಿಗೆ ಸಂಬಂಧಿಸಿರುವ ಅರಣ್ಯ ವಲಯದಲ್ಲಿ ಎಂಬ ದೂರಿನೊಂದಿಗೆ ಸ್ಥಳೀಯ ನಿವಾಸಿಗಳು ಮುಂದೆ ಬಂದಿದ್ದಾರೆ. ನಾಟಿಕಲ್ ನೆಟ್ಟಣಿಗೆ ವಾಣಿನಗರ ಕಿನ್ನಿಂಗಾರ್ ಜನವಸತಿ ಪ್ರದೇಶಕ್ಕೆ ಸೇರಿದ ಸ್ಥಳವಾಗಿದೆ. ಇಲ್ಲಿರುವ ಚಿಣಿತಡ್ಕ ಅರಣ್ಯದಲ್ಲಾಗಿದೆ ಚಿರತೆಯನ್ನು ಬಿಟ್ಟಿರುವುದು ಖಚಿತ ಎಂದು ಸ್ಥಳೀಯ ನಿವಾಸಿಗಳು ಹೇಳುತ್ತಿದ್ದಾರೆ. ಅರಣ್ಯ ಇಲಾಖೆ ತಂಡ ವಾಹನದಲ್ಲಿ ಚಿರತೆಯನ್ನು ತೆಗೆದುಕೊಂಡು ಹೋಗುತ್ತಿರುವ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಾಕ್ಷಿಯಾಗಿ ತೋರಿಸಿಯಾಗಿದೆ. ಸ್ಥಳೀಯ ವಾಸಿಗಳು ಮಾಹಿತಿಯನ್ನು ವ್ಯಕ್ತಪಡಿಸಿರುವುದು. ಬೋವಿಕಾನ, ಬೆಳ್ಳೂರು, ನಾಟಿಕಲ್, ಕಿನ್ನಿಂಗಾರ್, ಪಿಎಚ್ಸಿ ಮುಂಭಾಗ ಎಂಬೆಡೆಗಳಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆಯನ್ನು ಕೊಂಡೊಯ್ಯುವ ದೃಶ್ಯ ಸೆರೆಯಾಗಿದೆ. ಘಟನೆಯನ್ನು ಪ್ರತಿಭಟಿಸಿ ಬೆಳ್ಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ ಎಂಬವರ ನೇತೃತ್ವದಲ್ಲಿ ಹೆಣ್ಮಕಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾಣಿನಗರ, ಬೆಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಿನ್ನಿಂಗಾರು ಭಾಗದ ಜನರ ತಂಡ ಸೋಮವಾರ ಸಾಯಂಕಾಲ ಅರಣ್ಯ ಇಲಾಖೆ ವಿಭಾಗೀಯ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನು ನೇರವಾಗಿ ಭೇಟಿ ಮಾಡಿ ಮಾತನಾಡಿದ್ದರು. ಚಿರತೆಯ ಭೀತಿಯಿಂದ ಸ್ಥಳೀಯರು ತೀವ್ರ ಆತಂಕದಲ್ಲಿದ್ದಾರೆ ಎಂದು ಚಿರತೆಯನ್ನು ಹಿಡಿಯಲು ಬೋನು ഇടಬೇಕೆಂಬುದು ಪ್ರತಿಭಟನೆಯ ഉദ്ദേശವಾಗಿದೆ. ഏതാണ്ട് 12ഓളം കിലോമീറ്ററോളമാണ് വനം ഇല്ലത്. എന്നാൽ ആ വനത്തിന് വിടുത്തെന്ന് പറയുന്നത് വെറും 1/2 കിലോമീറ്റർ അതല്ല 3/4 കിലോമീറ്റർ മാത്രമാണ്. അതിലൊരു പുലിയെ കൊണ്ടുവിട്ട് കഴിഞ്ഞാൽ അത് ജനവാസ മേഖലയിലേക്ക് ഇറങ്ങി വരും എന്ന് പറയുന്നതും ജനത്തിൻ്റെ ആൾക്കാരുടെ കൃഷിയിലേറ്റും ജീവനത്തിനും ഹാനിക്കുന്ന രീതിയിൽ അത് പ്രവർത്തിക്കും എന്തായാലും. അപ്പോൾ ആ ഒരു പ്രവർത്തനമാണ് ഫോറസ്റ്റ് ഇന്നിത് ഇപ്പം DFൻ്റെ നേതൃത്വത്തിൽ നടത്തിയിട്ടില്ലത്. ഇന്നലെ നമുക്കത് അറിയാൻ സാധിച്ചെങ്കിൽ രാവിലെയൊക്കെ ഇവർക്ക് നിഷേധിക്കുന്ന ഒരു അവസ്ഥയുണ്ടായി. അവസാനം നമ്മൾ CCTV ഫുട്ടേജൊക്കെ എടുത്ത് കൊടുത്തതിന് ശേഷം അവർ സമ്മതിക്കുന്ന ഒരു അവസ്ഥയിലോട്ട് വന്നു. ഇപ്പോൾ കർണാടകത്തിൻ്റെ അതിർത്തിയിലാണ് ഞങ്ങൾ കർണാടകത്തിൽ വിട്ടു എന്നിട്ടാണ് നമ്മളോട് പറഞ്ഞത്. കർണാടകത്തിൽ വിട്ടാലും കേരളത്തിൽ വിട്ടാലും അതൊരു 1/2 കിലോമീറ്ററിൻ്റെ ഡിസ്റ്റൻസിലാണ് ഇല്ലത്. ಮಾಹಿತಿ ತಿಳಿದು ಕಾಸರಗೋಡು ಶಾಸಕ ಎನ್ ನೆಲ್ಲಿಕುಂದ್ ಸೇರಿದವರು ಪ್ರತಿಭಟನೆ ನಡೆಯುತ್ತಿದ್ದ ವಿದ್ಯಾನಗರ ಅರಣ್ಯ ಇಲಾಖೆ ಕಚೇರಿಗೆ ಆಗಮಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷೆ ML ಅಶ್ವಿನಿ, ರಾಜ್ಯ ಕಾರ್ಯದರ್ಶಿ ಅಡ್ವೊಕೇಟ್ ಶ್ರೀಕಾಂತ್ ಸೇರಿರುವ ಬಿಜೆಪಿ ಮುಖಂಡರು ಸ್ಥಳಕ್ಕೆ ಆಗಮಿಸಿದರು. ಬೇಡಗ ಪಂಚಾಯത്തിന് പിടിച്ചിട്ടായിട്ട് പിന്നെ മിഡ് നൈറ്റിൽ കൊണ്ടുപോയിട്ട് വെള്ളൂർ പഞ്ചായത്തിലാണ് ഈ ഒരു ലെപ്പർഡിനെ വിട്ടിട്ടുള്ളത്. 2 months ഇവർക്ക് വേണ്ടി വന്നു ഇതിനെ പിടിക്കാൻ വേണ്ടിയിട്ട്. പക്ഷേ വിത്തിൻ 24 hours ഈ ലെപ്പർഡിനെ കൊണ്ടുപോയിട്ട് ഫോറസ്റ്റിൽ വിട്ടിട്ടുള്ളത്. പക്ഷേ അവർ പറയുന്നത് ഞങ്ങൾ ഫോറസ്റ്റിൽ വിട്ടിട്ടുണ്ട്, ഒരു പ്രശ്നം ആവുന്നില്ല എന്ന്. ഫോറസ്റ്റിൽ ഉണ്ടായ ലെപ്പർഡിനെ വന്നിട്ടായിട്ട് കുറേ നാശങ്ങളാണ് ചെയ്തിട്ടുള്ളത്. എന്നിട്ട് അറിഞ്ഞിട്ടായിട്ടാണ് ഈ ഫോറസ്റ്റ് ഡിപ്പാർട്ട്മെൻറ്റ് ഇന്ന് ഇങ്ങനത്തെ ഒരു കൃത്യം ചെയ്തിട്ടുള്ളത്. ಘಟನೆಯಲ್ಲಿ ಪ್ರದೇಶವಾಸಿಗಳ ಆಗ್ರಹವನ್ನು ಪರಿಗಣಿಸಿ ಅರಣ್ಯ ಇಲಾಖೆ ರೈಡ್ ಆಕ್ಷನ್ ಫೋರ್ಸ್ ಅನ್ನು ನಿಯೋಜಿಸಿದೆ ಎಂಬ ಮಾಹಿತಿ ಇದೆ. ಅಲ್ಲದೆ ಚಿರತೆಯನ್ನು ಹಿಡಿಯಲು ಬೋನು ಸ್ಥಾಪಿಸಿರುವುದಾಗಿ ಮಾಹಿತಿ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಜನಪ್ರತಿನಿಧಿಗಳ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಸಭೆ ಸೇರಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇಂದ್ರ ಬಜೆಟ್ನಲ್ಲಿ ಕೇರಳವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಎಂದು ಆರೋಪಿಸಿ ಸಿಪಿಎಂ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ವಿದ್ಯಾನಗರ ಆದಾಯ ತೆರಿಗೆ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಕೇಂದ್ರ ಸಮಿತಿ ಸದಸ್ಯೆ PK ಶ್ರೀಮತಿ ಟೀಚರ್ ಉದ್ಘಾಟಿಸಿದರು.
ಕೇಂದ್ರ ಬಜೆಟ್ನಲ್ಲಿ ಕೇರಳವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಎಂದು ಆರೋಪಿಸಿ ಕೇರಳಮಿಂದ ಇಂಡಿಯಾ ಇಲ್ಲಲ್ಲೇ ಎಂಬ ಘೋಷವಾಕ್ಯದೊಂದಿಗೆ ಸಿಪಿಐಎಂ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ವಿದ್ಯಾನಗರ ಆದಾಯ ತೆರಿಗೆ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. കേന്ദ്ര സമിതി സദസ്യ പി.കെ. ശ്രീമതി ടീച്ചർ ഉദ്ഘാടിಸಿದರು. ഏറ്റവും നീചമായ ഒരു രാഷ്ട്രീയ പകപോക്കൽ സമീപനമാണ് കേന്ദ്ര സർക്കാർ സ്വീകരിച്ചുകൊണ്ടിരിക്കുന്നത്. അത് സാധാരണ പതിവുള്ള ഇത്രയധികം ഒരു പകപോക്കൽ സമീപനം, പക വീട്ടുന്ന സമീപനം ശരിയല്ല. ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯ ಸಿ.ಎಚ್. ಕುಂಜಂಬು ಅಧ್ಯಕ್ಷತೆ ವಹಿಸಿದ್ದರು. ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಶಾಸಕ ಎಂ. ರಾಜಗೋಪಾಲನ್ ಸ್ವಾಗತಿಸಿದರು. ರಾಜ್ಯ ಸಮಿತಿ ಸದಸ್ಯರಾದ ಕೆಪಿ ಸತೀಶ್ ಚಂದ್ರನ್, ಎಂವಿ ಬಾಲಕೃಷ್ಣನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 2 ವರ್ಷದ ತರಬೇತಿ ಪೂರ್ಣಗೊಳಿಸಿದ ಎಸ್ಪಿಸಿ 238ನೇ ಘಟಕದ ಪಾಸಿಂಗ್ ಔಟ್ ಪರೇಡ್ ಅದ್ದೂರಿ ಕಾರ್ಯಕ್ರಮದಲ್ಲಿ ಶಾಲಾ ಮೈದಾನದಲ್ಲಿ ಜರುಗಿತು. ಎಎಸ್ಪಿ ಪಿ ಬಾಲಕೃಷ್ಣನ್ ನಾಯರ್ ಸಲ್ಯೂಟ್ ಸ್ವೀಕರಿಸಿದರು. ಕಾಸರಗೋಡು ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 2 ವರ್ಷದ ತರಬೇತಿ ಪೂರ್ಣಗೊಳಿಸಿದ ಎಸ್ಪಿಸಿ 238ನೇ ಘಟಕದ ಪಾಸಿಂಗ್ ಔಟ್ ಪರೇಡ್ ಅದ್ದೂರಿ ಕಾರ್ಯಕ್ರಮದಲ್ಲಿ ಶಾಲಾ ಮೈದಾನದಲ್ಲಿ ನಡೆಯಿತು. ಪಾಸಿಂಗ್ ಔಟ್ ಪರೇಡ್ನಲ್ಲಿ ಎಎಸ್ಪಿ ಪಿ ಬಾಲಕೃಷ್ಣನ್ ನಾಯರ್ ಸಲ್ಯೂಟ್ ಸ್ವೀಕರಿಸಿದರು. ഭരണഘടനയും മാനവികതയും സഹജീവിക്കുകയും നെഞ്ചിലെത്തിയ കള്ളക്കാട് താമസിക്കുന്ന ശ്രീ അപ്പോബക്കർ സിദ്ദിഖ് CS എന്നിവരുടെ ശ്രീമതി ബഷറ CS എന്നിവരുടെയും മകളായ കുമാരി സൈനബത്ത് സിയാന നയിക്കുന്ന ആദ്യ പ്ലട്ടനാണ് സല്യൂട്ട് സ്വീകരിച്ചുകൊണ്ട് കടന്നു പോകുന്നത്. ഭാവിയുടെ രത്നങ്ങളായ SPCയുടെ കർമ്മധീരരായി കടക്കുകയാണ്. ഒരു കുട്ടി യൂണിഫോം ധരിച്ചുകൊണ്ട് മാത്രം ഒരു SPC സ്റ്റുഡൻ്റായി മാറുന്നില്ല. നമുക്കറിയാം, ഏകദേശം 2000 രൂപ വിലയുള്ള യൂണിഫോം ധരിച്ചുകൊണ്ട് മാത്രമായുള്ള SPCയുടെ മൂല്യങ്ങൾ, SPC നിങ്ങളോട് പറഞ്ഞു തന്ന ഒരു SPC സ്റ്റുഡൻറ് എങ്ങനെയാവണം എന്ന് നിങ്ങൾ പ്രതിജ്ഞ ചെയ്തിട്ടുണ്ട്. ആ പ്രതിജ്ഞയിൽ പറയുന്ന കാര്യങ്ങൾ നിങ്ങൾ നിങ്ങളുടെ ജീവിതത്തിൽ പ്രാവർത്തികമാക്കുമ്പോഴാണ് SPC എന്നുള്ള ഈ പദ്ധതി വിജയകരമായി എല്ലാവർക്കും നമ്മുടെ നാട് ഈ പദ്ധതി എങ്ങനെ വിജയകരമായി മുന്നോട്ട് പോകണമെന്ന് ആഗ്രഹിക്കുന്ന ആ രീതിയിൽ പൂർത്തിയാവുന്നത്. ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು. ನಗರಸಭಾ ಶಿಕ್ಷಣ ಕಲಾ ಕ್ರೀಡಾ ಸ್ಥಾಯಿ ಸಮಿತಿ ಚೇರ್ಪರ್ಸನ್ ರಜನಿ ಪ್ರಭಾಕರನ್, ವಾರ್ಡ್ ಮೆಂಬರ್ ರಂಜಿತಾ, CHO ಪಿ ನಳಿನಾಕ್ಷನ್, ಮುಖ್ಯ ಶಿಕ್ಷಕಿ ಎ ಉಷಾ, ಅಡಿಷನಲ್ SPC ಅಧಿಕಾರಿ ಟಿ ತಂಬನ್, PTA ಅಧ್ಯಕ್ಷ ಅಬೂಬಕರ್ ತುರುತಿ, ಪ್ರಿನ್ಸಿಪಲ್ ಇನ್ಚಾರ್ಜ್ ವಿನೋದ್ ಕುಮಾರ್, SPC ತರಬೇತುದಾರರಾದ CPO KV ರಾಜೇಶ್, ಸೌಮ್ಯ, SI PB ಶುಮೋನ್, ಕೆ ಶ್ರೀನಿವಾಸನ್, PJ ಜೋಸೆಫ್, CPOಗಳಾದ ಡಾಕ್ಟರ್ ಪಿ ಸಂಧ್ಯಾ ಕುಮಾರಿ, ಟಿ ಮಧು ಪ್ರಶಾಂತ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸ್ಟೂಡೆಂಟ್ ಕೆಡೆಟ್ಸ್ಗಳ ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು ಮುಂತಾದವರು ಭಾಗವಹಿಸಿದ್ದರು. ಸದಸ್ಯರಿಗಿರುವ ಉಡುಗೊರೆಗಳನ್ನು ವಿತರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾರ್ಮಾರು ಶ್ರೀ ಮಹಾವಿಷ್ಣು ಕ್ಷೇತ್ರದಲ್ಲಿ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾರ್ಚ್ 1ರಿಂದ 9ರವರೆಗೆ ಜರುಗಲಿದೆ. ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾರ್ಮಾರು ಶ್ರೀ ಮಹಾವಿಷ್ಣು ಕ್ಷೇತ್ರದಲ್ಲಿ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿ ಹಾಗೂ ಗೌರವಾಧ್ಯಕ್ಷತೆಯಲ್ಲಿ ದೇಲಂಪಾಡಿ ಗಣೇಶ ತಂತ್ರಿಯವರ ನೇತೃತ್ವದಲ್ಲಿ ಪುನರ್ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾರ್ಚ್ 1ರಿಂದ 9ರವರೆಗೆ ಜರುಗಲಿರುವುದು. 1400 ವರ್ಷಗಳ ಇತಿಹಾಸ ಹೊಂದಿದ ಕಾರ್ಮಾರು ಕ್ಷೇತ್ರದಲ್ಲಿ 32 ವರ್ಷಗಳ ಬಳಿಕ ನೂತನ ಶಿಲಾಮಯ ಗರ್ಭಗುಡಿ, ನಮಸ್ಕಾರ ಮಂಟಪ, ಸುತ್ತುಗೋಪುರ, ರಾಜಗೋಪುರದೊಂದಿಗೆ ನವೀಕರಣಗೊಂಡಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಮಾರ್ಚ್ 1ರಂದು ಬೆಳಗ್ಗೆ ಗಣಪತಿ ಹೋಮದೊಂದಿಗೆ ಕಾರ್ಯಕ್ರಮ ಆರಂಭವಾಗಲಿದೆ. ಅಂದು ಬೆಳಗ್ಗೆ 9 ಗಂಟೆಗೆ ಕೆಡಂಚಿ ಶ್ರೀ ಮಹಾವಿಷ್ಣು ಕ್ಷೇತ್ರದಿಂದ ಹಸಿರುವಾಣಿ ಹೊರೆಕಾಣಿಕೆ ಹೊರಡಲಿದೆ. ಪ್ರತಿದಿನ ನಡೆಯಲಿರುವ ಧಾರ್ಮಿಕ ಸಭೆಯಲ್ಲಿ ಯತಿ ಶ್ರೇಷ್ಠರು, ನಾಡಿನ ಗಣ್ಯರು ಭಾಗವಹಿಸುವರು. ಸಂಗೀತ, ನೃತ್ಯ, ಯಕ್ಷಗಾನ, ಭಜನೆ ಇರುವುದು. 9 ದಿನಗಳಲ್ಲಿ 9 ಯತಿ ವರೇಣ್ಯರು ಆಗಮಿಸುವರು. ಸಮಾರೋಪದಲ್ಲಿ ಮೈಸೂರು ರಾಜರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಭಾಗವಹಿಸುವರು. ಮಾರ್ಚ್ 6ರಂದು ಮಹಾವಿಷ್ಣು ದೇವರ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠೆ, ಜೀವಕಲಶಾಭಿಷೇಕ, ನಿದ್ರಾ ಕಲಶಾಭಿಷೇಕ, ಪ್ರತಿಷ್ಠಾ ಬಲಿ ನಡೆಯಲಿರುವುದು. ಮಾರ್ಚ್ 9ರಂದು ಬ್ರಹ್ಮಕಲಶಾಭಿಷೇಕ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಈಗ ನಾಡ್ದು ಮಾರ್ಚ್ 1ರಿಂದ 9ರ ತನಕ ಕ್ಷೇತ್ರದ ಬ್ರಹ್ಮಕಲಶೋತ್ಸವವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಿಕ್ಕೆ ತೀರ್ಮಾನ ಮಾಡಿಕೊಂಡು ಬ್ರಹ್ಮಕಲಶ ಸಮಿತಿಯನ್ನು ರೂಪೀಕರಣ ಮಾಡಿಕೊಂಡು ಇಂದು ಅಂದಾಜು ಇದರ ತಯಾರಿ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. 1ನೇ ತಾರೀಕಿನಂದು ಕೆಡಂಜಿ ಮಹಾವಿಷ್ಣು ಕ್ಷೇತ್ರದಿಂದ ಬದಿಯಡ್ಕ ನೀರ್ಚಾಲು ದಾರಿಯಾಗಿ ಒಂದು ಹಸಿರುವಾಣಿ ಮೆರವಣಿಗೆ ಒಂದು ವಿಶೇಷ ರೀತಿಯಲ್ಲಿ ಮಾಡುವ ತೀರ್ಮಾನವನ್ನು ಮಾಡಿಕೊಂಡಿದ್ದೇವೆ.
ಅವತ್ತು ಬೆಳಗ್ಗೆ 8 ಗಂಟೆಗೆ ಕೆಡಂಜಿ ಮಹಾವಿಷ್ಣು ಕ್ಷೇತ್ರದಿಂದ ಹಸಿರುವಾಣಿ ಹೊರೆಕಾಣಿಕೆ ಮೆರವಣಿಗೆ ಹೊರಟು ಮಧ್ಯಾಹ್ನ ಇಲ್ಲಿ ಉಗ್ರಾಣ ತುಂಬುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳಾದ ಮಹೇಶ್ ಬಳಕುಂಜ, ಶ್ರೀಕೃಷ್ಣ ಭಟ್, ಗೋಪಾಲ ಭಟ್, ವಿಎಸ್ ರಾಮ ಕಾರ್ಮಾರು, ಶ್ಯಾಮಪ್ರಸಾದ್ ಮಾನ್ಯ, ರಂಜಿತ್ ಮಾನ್ಯ, ಸುಂದರ ಶೆಟ್ಟಿ, ವಿಜಯಕುಮಾರ್ ಮಾನ್ಯ, ಮಾನಾ ಮಾಸ್ಟರ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇತಿಹಾಸ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬಿಂದು ಜ್ಯುವೆಲ್ಲರಿ ನೂತನವಾಗಿ ನಿರ್ಮಿಸಿದ ಕೈಲಾಸಂ ಕಲ್ಯಾಣ ಮಂಟಪ ಹಾಗೂ ಎಸ್ವಿಟಿ ಫ್ರೆಂಡ್ಸ್ ನಿರ್ಮಿಸಿದ ಅಕ್ಷಯ ಅಗ್ರಶಾಲೆಯ ಉದ್ಘಾಟನೆ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಉದ್ಘಾಟನೆಯನ್ನು ನೆರವೇರಿಸಿದರು. ಇತಿಹಾಸ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬಿಂದು ಜ್ಯುವೆಲ್ಲರಿ ನೂತನವಾಗಿ ನಿರ್ಮಿಸಿದ ಕೈಲಾಸಂ ಕಲ್ಯಾಣ ಮಂಟಪ ಹಾಗೂ ಎಸ್ವಿಟಿ ಫ್ರೆಂಡ್ಸ್ ನಿರ್ಮಿಸಿದ ಅಕ್ಷಯ ಅಗ್ರಶಾಲೆಯ ಉದ್ಘಾಟನೆ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಅಭಿವೃದ್ಧಿಯ ಸಂಕೇತವಾಗಿ ಮತ್ತು ಭಕ್ತರ ಅನುಕೂಲದ ಒಂದು ಸಾಧನವಾಗಿ ಅದು ಬಿಂಬಿತಗೊಳ್ಳುತ್ತದೆ. ಇವತ್ತು ನಮ್ಮ ಬಹಳಷ್ಟು ದೇವಾಲಯಗಳು ಮತ್ತೆ ಸುಂದರವಾಗಿ ನಿರ್ಮಾಣಗಳಾಗಿ ಇಂತಹ ಬೇರೆ ಬೇರೆ ರೀತಿಯಾದಂತಹ. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಆಡಳಿತ ಸಮಿತಿ ಟ್ರಸ್ಟಿ ಅಧ್ಯಕ್ಷ ನ್ಯಾಯವಾದಿ ಎ ಗೋವಿಂದನ್ ನಾಯರ್ ಅಧ್ಯಕ್ಷತೆ ವಹಿಸಿದ್ದರು. ಮಲಬಾರ್ ದೇವಸ್ವಂ ಬೋರ್ಡ್ನ ಅಸಿಸ್ಟೆಂಟ್ ಕಮಿಷನರ್ ಕೆಪಿ ಪ್ರದೀಪ್ ಕುಮಾರ್, ವಾರ್ಡ್ ಸದಸ್ಯೆ ಎಂ ಶ್ರೀಲತಾ, ಬಿಂದು ಜ್ಯುವೆಲ್ಲರಿ ಮಾಲಕಿ ಶೋಭಾ, ಪಾಲುದಾರರಾದ ಅಭಿಲಾಷ್, ಡಾಕ್ಟರ್ ಅಜಿತೇಶ್, ಧಾರ್ಮಿಕ ಮುಂದಾಳು ಡಾಕ್ಟರ್ ಅನಂತ ಕಾಮತ್, ಡಾಕ್ಟರ್ ಕೆಎನ್ ವೆಂಕಟರಮಣ ಹೊಳ್ಳ, ಅರ್ಜುನನ್ ತಾಯಲಂಗಡಿ, ಟ್ರಸ್ಟಿ ಬೋರ್ಡ್ ಸದಸ್ಯೆ ಉಷಾ ಅರ್ಜುನನ್, ಟ್ರಸ್ಟಿ ಬೋರ್ಡ್ ಸದಸ್ಯ ಉಮೇಶ್ ಅಣಂಗೂರು, ಟ್ರಸ್ಟಿ ಬೋರ್ಡ್ ಸದಸ್ಯ ಮನೋಜ್ ಎಸಿ ಮೊದಲಾದವರು ಶುಭ ಹಾರೈಸಿದರು. ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ಎಂ ಮಹೇಶ್ ಸ್ವಾಗತಿಸಿ ಹರೀಶ್ ಕೆಆರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಒರುವಟ್ಟಂಕೂಡಿ 10ನೇ ವಾರ್ಷಿಕ ಆಚರಣೆಯ ಕಾರ್ಯಗಳ ಕುರಿತು ಚರ್ಚೆ ನಡೆಸುವುದಕ್ಕಾಗಿ ಮಹಿಳಾ ವಿಂಗ್ನ ಪ್ರಥಮ ಸಭೆ ನಡೆಯಿತು. ಕಾಸರಗೋಡು ಸೆಂಚುರಿ ಪಾರ್ಕ್ ಹಾಲ್ನಲ್ಲಿ ನಡೆದ ಸಭೆಯಲ್ಲಿ ಮಹಿಳಾ ವಿಂಗ್ ಪ್ರಸ್ತುತಪಡಿಸುವ ಕಾರ್ಯಕ್ರಮಗಳ ಕುರಿತು ಚರ್ಚೆ ನಡೆಸಲಾಯಿತು. ಒರುವಟ್ಟಂಕೂಡಿ 10ನೇ ವಾರ್ಷಿಕ ಆಚರಣೆಯ ಕಾರ್ಯಗಳ ಕುರಿತು ಚರ್ಚೆ ನಡೆಸುವುದಕ್ಕಾಗಿ ಮಹಿಳಾ ವಿಂಗ್ನ ಪ್ರಥಮ ಸಭೆ ಕಾಸರಗೋಡು ಸೆಂಚುರಿ ಪಾರ್ಕ್ ಹಾಲ್ನಲ್ಲಿ ನಡೆಯಿತು. ಸತ್ಯಭಾಮ, ರಾಜಲಕ್ಷ್ಮಿ ಕೂಡ್ಲು, ರಾಜಲಕ್ಷ್ಮಿ ಟೀಚರ್ ಕಾರಡ್ಕ, ಶ್ಯಾಮಲಾ ಟೀಚರ್ ಭಾರತಿ, ತಾಹಿರಾ, ಜಮೀಲಾ, ವಿಜಯಲಕ್ಷ್ಮಿ ಟೀಚರ್, ಜ್ಯೋತಿಲಕ್ಷ್ಮಿ ಎನ್, ಶೈಲಜಾ ಕುಮಾರಿ ಎಂಬಿವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಆಗಸ್ಟ್ 15ರಂದು ಅಪರಾಹ್ನ 2 ಗಂಟೆಯಿಂದ 9 ಗಂಟೆಯವರೆಗೆ ಕಾಸರಗೋಡು ಸರ್ಕಾರಿ ಕಾಲೇಜಿನ ಆಡಿಟೋರಿಯಂನಲ್ಲಿ ಒರುವಟ್ಟಂಕೂಡಿ 10ನೇ ವಾರ್ಷಿಕ ಆಚರಣೆ ಕಾರ್ಯಕ್ರಮ ನಡೆಯಲಿದೆ. ಈ ಆಚರಣೆಯಲ್ಲಿ ಮಹಿಳಾ ವಿಂಗ್ನ ಭಾಗದಿಂದ ಯಾವುದೆಲ್ಲ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲಾಗುವುದು ಎಂಬೆಲ್ಲ ಕಾರ್ಯಗಳ ಕುರಿತು ಚರ್ಚೆ ನಡೆಯಿತು. ಮಾತ್ರವಲ್ಲದೆ ಆಗಸ್ಟ್ 15ರ ಮೊದಲು മഹിളയರಿಗಾಗಿ സ്പോർട്സ് ഗെയിംസ് ആയോജിಸಲಾಗುವುದು ಎಂದು സഭಯಲ್ಲಿ തീരുമാനിಸಲಾಯಿತು. എന്തൊക്കെ പരിപാടികൾ നടത്തണമെന്നും അതുപോലെ തന്നെ ഏതെല്ലാം തരത്തിൽ ഈ പരിപാടികൾ നമുക്ക് മികച്ചതാക്കാമെന്നും പരസ്പരം ചർച്ച ചെയ്ത് തീരുമാനിക്കുകയും പരിപാടികൾ ആസൂത്രണം ചെയ്യുകയും ചെയ്തു. ഇനി ഇതോടനുബന്ധിച്ച് വീണ്ടും ഒരു കൂടിയാലോചന നടത്തുന്നതിന് വേണ്ടി അടുത്ത മാസം എത്രയും പെട്ടെന്ന് ഒരു യോഗം ചേർന്ന് മാക്സിമം ലേഡീസിനെ ഉൾപ്പെടുത്തിക്കൊണ്ട് ഈ കൂട്ടായ്മ വിപുലീകരിക്കാനും തീരുമാനിച്ചു. ಸಭೆಯಲ್ಲಿ ಗೈರು ಹಾಜರಾಗಿದ್ದವರಲ್ಲಿಯೂ ಬೆಂಬಲವನ್ನು ಕೋರಲಾಗಿದೆ ಎಂದು ಮಹಿಳಾ ವಿಂಗ್ ಪದಾಧಿಕಾರಿಗಳು ತಿಳಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಜಿಯುಪಿಎಸ್ ಮೊಗ್ರಾಲ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ವಜಸ್ತಂಭದ ಉದ್ಘಾಟನೆ ನಡೆಯಿತು. ಕಾಸರಗೋಡು ಡಿವೈಎಸ್ಪಿ ಸುನಿಲ್ ಕುಮಾರ್ ಸಿಕೆ ಉದ್ಘಾಟಿಸಿದರು. ಜಿಯುಪಿಎಸ್ ಮೊಗ್ರಾಲ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ಧ್ವಜಸ್ತಂಭದ ಉದ್ಘಾಟನೆಯನ್ನು ಕಾಸರಗೋಡು ಡಿವೈಎಸ್ಪಿ ಸುನಿಲ್ ಕುಮಾರ್ ಸಿಕೆ ನೆರವೇರಿಸಿದರು. ഈ വളർന്നു വരുന്ന കുട്ടികൾക്ക് മാതൃകയാവേണ്ടവരാണ് നാം ഓരോരുത്തരും. അവരുടെ മനസ്സിൽ ജാതി മത വർഗ വ്യത്യാസങ്ങളില്ലാതെ എല്ലാവരും മനുഷ്യന്മാരാണ് എന്നുള്ളൊരു ബോധത്തോടു കൂടിയിട്ട് നമ്മുടെ രാജ്യത്തിനും മാനവരാശിക്കും വേണ്ടി ജീവിക്കാനും പ്രവർത്തിക്കാനുമുള്ള ഒരു മനസ്സ് അവരിൽ ഉണ്ടാക്കേണ്ട ഒരു ഉത്തരവാദിത്വം മുതിർന്നവരെ എന്ന നിലയിൽ നമ്മളിലുണ്ട്. ആ ഉത്തരവാദിത്വം എല്ലാവരും നേരാവണ്ണം നിർവഹിച്ചു കഴിഞ്ഞാൽ മാത്രമേ ഈ ഭാവി തലമുറയെ നല്ലൊരു
മാനവശേഷിയായിട്ട് നമുക്ക് വളർത്താൻ സാധിക്കുകയുള്ളൂ. ഗ്രാമപഞ്ചായത്ത് അധ്യക്ഷ സമീറ ഫൈസൽ, ഹെഡ് മാസ്റ്റർ പാട്രിക് ഒരിഗോണി, PTA അധ്യക്ഷ സിരാജ് മുപ്പ, ഉപാധ്യക്ഷ രമേശ്, MPTA അധ്യക്ഷ ശ്രീലത, SMC ചെയർമാൻ കുഞ്ഞിക്കോയ തങ്ങൾ, ബഷീർ KT, ലത്തീഫ് ആരിക്കാടി, ಹಳೆ ವಿದ್ಯಾರ್ಥಿಗಳಾದ ಬಶೀರ್ ಮಜಲ್, ಇಮ್ತಿಯಾಸ್ ಮುಪ್ಪ, ಮುಸ್ತಫ ಕಣ್ಣೂರು, ಜಮಾಲ್ ಬಳ್ಳೂರು, PTA ಸದಸ್ಯರಾದ ರೇಖಾ ಸಚಿತಾ ಎಂಬಿವರು ಉಪಸ್ಥಿತರಿದ್ದರು. ഈ ഫ്ലാഗ് പോസ്റ്റ് നേരത്തെ ഉണ്ടായിരുന്നത് സ്കൂളിലെ ഗ്രൗണ്ടിൻ്റെ ഒരു മധ്യത്തിലായിട്ടാണ്. ആ പോസ്റ്റും നിലവിൽ നേരത്തെ ഉണ്ടായിരുന്ന പഴയ ഒരു പോസ്റ്റും കൂടി മാറ്റി നല്ല ഉചിതമായ സ്ഥലത്ത് പുതിയൊരു ഫ്ലാഗ് പോസ്റ്റ് നിർമ്മിക്കാൻ വേണ്ടി PTA തീരുമാനം കൈക്കൊള്ളുകയും അതനുസരിച്ച് പുതിയ നല്ല മനോഹരമായ ഉചിതമായ സ്ഥലത്ത് തന്നെ ഒരു പതാക അതിന് സ്ഥാപിക്കുകയും. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ನಲ್ಲಿ ಅಭಿವೃದ್ಧಿಯ ಗುರಿಗಳೊಂದಿಗೆ ಸೆಮಿನಾರ್ ಆಯೋಜಿಸಲಾಯಿತು. ಸೆಮಿನಾರ್ನಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಗಳನ್ನು ವಿವರವಾಗಿ ಚರ್ಚಿಸಲಾಯಿತು. ಮಂಜೇಶ್ವರ ಬ್ಲಾಕ್ ಪಂಚಾಯತ್ನಲ್ಲಿ ಅಭಿವೃದ್ಧಿಯ ಗುರಿಗಳೊಂದಿಗೆ ಸೆಮಿನಾರ್ ಆಯೋಜಿಸಲಾಯಿತು. ಸೆಮಿನಾರ್ನಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿ ಕಾರ್ಯಗಳನ್ನು ವಿವರವಾಗಿ ಚರ್ಚಿಸಲಾಯಿತು. ಬ್ಲಾಕ್ ಆಡಳಿತ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ವಿವಿಧ ಕ್ಷೇತ್ರಗಳ ತಜ್ಞರು ಪಾಲ್ಗೊಂಡ ಸೆಮಿನಾರ್ನಲ್ಲಿ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ವ್ಯಾಪ್ತಿ ಪ್ರದೇಶಗಳ ಉತ್ತಮ ಅಭಿವೃದ್ಧಿ ಮಾರ್ಗಗಳ ಬಗ್ಗೆ ಸಲಹೆಗಳು ಮತ್ತು ಪರಿಹಾರಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಕಾಸರಗೋಡು ಸಂಸದ ರಾಜಮೋಹನ್ ಉಣಿತಾನ್ ಸೆಮಿನಾರ್ ಅನ್ನು ಉದ್ಘಾಟಿಸಿದರು. ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಹನೀಫ್ PK ಅಧ್ಯಕ್ಷತೆ ವಹಿಸಿದ್ದರು. ರಂಜಿತ್ ಜಾರ್ಜಿ ಕರಡು ಯೋಜನೆಯನ್ನು ಪ್ರಸ್ತುತಪಡಿಸಿದರು. ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸದ್ದಿಕ್, ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರುಬೀನಾ, ಸದಸ್ಯರುಗಳಾದ ಗೋಲ್ಡನ್ ರೆಹಮಾನ್, ಅಬ್ದುಲ್ ಹಮೀದ್, ಇಬ್ರಾಹಿಂ ಮುಂಡೆತಡ್ಕ ಮೊದಲಾದವರು ಸೆಮಿನಾರ್ಗೆ ಶುಭ ಹಾರೈಸಿ ಮಾತನಾಡಿದರು. ಶಂಶೀನಾ ಎ ಸ್ವಾಗತಿಸಿ ಗಂಗಾಧರನ್ ಧನ್ಯವಾದವಿತ್ತರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಜೆಸಿಐ ಕಾಸರಗೋಡು ನೇತೃತ್ವದಲ್ಲಿ ಎಜುಕೇಷನಲ್ ಎಕ್ಸಿಬಿಷನ್ ಎಜುಸ್ಪಾರ್ಕ್ ಆಯೋಜಿಸಲಾಯಿತು. ಕಾಸರಗೋಡು ಸಂಧ್ಯಾರಾಗಂ ಆಡಿಟೋರಿಯಂನಲ್ಲಿ ಆಯೋಜಿಸಲಾದ ಎಕ್ಸಿಬಿಷನ್ ಅನ್ನು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಉದ್ಘಾಟಿಸಿದರು. ಜೆಸಿಐ ಕಾಸರಗೋಡು ಇದರ ನೇತೃತ್ವದಲ್ಲಿ ಎಜುಕೇಷನಲ್ ಎಕ್ಸಿಬಿಷನ್ ಎಡ್ಯೂಸ್ಪಾರ್ಕ್ ಆಯೋಜಿಸಲಾಯಿತು. ಕಾಸರಗೋಡು ಸಂಧ್ಯಾರಾಗಂ ಆಡಿಟೋರಿಯಂನಲ್ಲಿ ಆಯೋಜಿಸಲಾದ ಎಕ್ಸಿಬಿಷನ್ ಅನ್ನು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಉದ್ಘಾಟಿಸಿದರು. ഒരുപാട് കുട്ടികൾക്ക് നമുക്ക് ഈ അവസരങ്ങൾ എടുത്തു പറയുകയും ഇതുപോലെ ഉള്ള കാര്യങ്ങളെല്ലാം ഓപ്പർച്യൂണിറ്റീസ് എടുത്ത് അവർക്ക് അച്ചീവ് ചെയ്യാനുള്ള ഒരു സാഹചര്യം ഒരുക്കി കൊടുക്കുകയുമാണ് നമ്മൾ ചെയ്യേണ്ടത്. അത് ചെയ്യുന്നതിൽ നമ്മളെല്ലാവർക്കും അഡ്മിനിസ്ട്രേഷനും അതുപോലെ തന്നെ ഇതുപോലുള്ള സംഘടനകൾക്കും അതിൻ്റെ ഒരു ഉത്തരവാദിത്വമുണ്ട്. തീർച്ചയായിട്ടും അത് നിങ്ങൾ നല്ല രീതിയിൽ ഇതാക്കണമെന്നാണ് എനിക്ക് പറയാനുള്ളത്. ಜೆಸಿಐ ಕಾಸರಗೋಡು ಅಧ್ಯಕ್ಷ GV ಮಿಥುನ್ ಅಧ್ಯಕ್ಷತೆ ವಹಿಸಿದ್ದರು. ಕೇರಳದ ಒಳಗೆ ಹಾಗೂ ಹೊರಗೆ ಇರುವ ಪ್ರಮುಖ ಶಿಕ್ಷಣ ಸಂಸ್ಥೆಗಳು, ವೃತ್ತಿ ನೈಪುಣ್ಯ ಅಭಿವೃದ್ಧಿ ಸೆಂಟರ್ಗಳು ಎಂಬಿವುಗಳ ಸ್ಟಾಲ್ಗಳು ಎಕ್ಸಿಬಿಷನ್ನಲ್ಲಿತ್ತು. ಹಲವಾರು ಸೆಷನ್ಗಳು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಮೀಟ್, ಪ್ಯಾನಲ್ ಚರ್ಚೆ, ಮ್ಯೂಸಿಕಲ್ ನೈಟ್, ಕಲಾ ಕಾರ್ಯಕ್ರಮಗಳು ನಡೆಯಿತು. ವಿವಿಧ ಪರೀಕ್ಷೆಗಳಲ್ಲಿ ಉನ್ನತ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಗಾಗಿ ಎಕ್ಸಿಬಿಷನ್ನ ಭಾಗವಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. 2 ದಿನಗಳಾಗಿ ನಡೆದ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಶಿಕ್ಷಣ ತಜ್ಞರು, ಖ್ಯಾತ ಶಿಕ್ಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. HRPM ರಾಷ್ಟ್ರೀಯ ಸಮಿತಿ ನೇತೃತ್ವದಲ್ಲಿ 1 ಲಕ್ಷ ಜನರಿಗೆ ನೀಡಲಾಗುವ ಉಚಿತ ಕ್ಯಾನ್ಸರ್ ಸುರಕ್ಷಾ ಯೋಜನೆಯ ಕಾಸರಗೋಡು ಜಿಲ್ಲಾ ಮಟ್ಟದ ಉದ್ಘಾಟನೆ ನಡೆಯಿತು. ಉದುಮಾ ಶಾಸಕ ಅಡ್ವೊಕೇಟ್ CH ಕುಂಜಂಬು ಉದ್ಘಾಟಿಸಿದರು. ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಮಿಷನ್ ರಾಷ್ಟ್ರೀಯ ಸಮಿತಿಯ ನೇತೃತ್ವದಲ್ಲಿ 1 ಲಕ್ಷ ಜನರಿಗೆ ನೀಡಲಾಗುವ ಉಚಿತ ಕ್ಯಾನ್ಸರ್ ಸುರಕ್ಷಾ ಯೋಜನೆಯ ಕಾಸರಗೋಡು ಜಿಲ್ಲಾ ಮಟ್ಟದ ಉದ್ಘಾಟನೆ ಮೇಲ್ಪರಂನಲ್ಲಿ ನಡೆಯಿತು. ಉದುಮಾ ಶಾಸಕ ಅಡ್ವೊಕೇಟ್ CH ಕುಂಜಂಬು ಉದ್ಘಾಟಿಸಿದರು. റിട്ടയർ ചെയ്തു. പിന്നീട് മന്ത്രിയുടെ ഓഫീസിൽ മന്ത്രിയുടെ സ്റ്റാഫായിട്ട് പ്രവർത്തിച്ചു. അപ്പോൾ അങ്ങനെ വിവിധ മേഖലകളിൽ പ്രവർത്തിച്ചാണ് ശേഷം അദ്ദേഹത്തിന് സ്വന്തം വീട് മഞ്ചേശ്വരം മണ്ഡലത്തിൽ ഉൾക്കൊള്ളില്ല. അദ്ദേഹം നാട്ടിൽ കൊണ്ട് തന്നെ ഒരു തരത്തിലും എന്നെ ഹെൽപ്പ് ചെയ്യാൻ സാധ്യതയില്ല, ചെയ്യാൻ പാടില്ല. പക്ഷേ ഞാൻ ജയിക്കണമെന്ന് ശശിയുടെ ഭയങ്കര നിർബന്ധമുണ്ട്. HRPM ಸ್ಥಾಪಕ ಹಾಗೂ ರಾಷ್ಟ್ರಾಧ್ಯಕ್ಷ ಪ್ರಕಾಶ್ ಚೆನ್ನಿತ್ತಲ ಅಧ್ಯಕ್ಷತೆ ವಹಿಸಿದ್ದರು. ರಾಷ್ಟ್ರ ಉಪಾಧ್ಯಕ್ಷ KV ಸತೀಶನ್, ರಾಜ್ಯ ಉಪಾಧ್ಯಕ್ಷ ಗಣೇಶನ್ B ಅರಮಂಗಾನಂ, ರಾಜ್ಯ ಕಾನೂನು ಕಾರ್ಯದರ್ಶಿ RR ನಾಯರ್, ರಾಷ್ಟ್ರ ಕೋಶಾಧಿಕಾರಿ ರವೀಂದ್ರನ್ ಮುಖ್ಯ ಭಾಷಣ ಮಾಡಿದರು. ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ K ಕೈಲಾಶ್ನಾಥ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದ ಚಿರತೆಯನ್ನು ಬೆಳ್ಳೂರಿನ ಜನವಸತಿ ವಲಯದ ಅರಣ್ಯ ಪ್ರದೇಶದಲ್ಲಿ ಬಿಟ್ಟಿರುವುದಾಗಿ ದೂರು. ವಿದ್ಯಾನಗರದಲ್ಲಿರುವ ಅರಣ್ಯ ವಿಭಾಗ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ. ಕೇಂದ್ರ ಬಜೆಟ್ನಲ್ಲಿ ಕೇರಳವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ ಎಂದು ಆರೋಪ. ಸಿಪಿಎಂ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ವಿದ್ಯಾನಗರ ಆದಾಯ ತೆರಿಗೆ ಕಚೇರಿಗೆ ಪ್ರತಿಭಟನಾ ಮೆರವಣಿಗೆ. ಕಾಸರಗೋಡು ಗವರ್ನಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ 2 ವರ್ಷದ ತರಬೇತಿ ಪೂರ್ಣಗೊಳಿಸಿದ ಎಸ್ಪಿಸಿ 238ನೇ ಘಟಕದ ಪಾಸಿಂಗ್ ಔಟ್ ಪರೇಡ್ ಅದ್ದೂರಿ ಕಾರ್ಯಕ್ರಮದಲ್ಲಿ. ಕಾರಮಾರು ಶ್ರೀ ಮಹಾವಿಷ್ಣು ಕ್ಷೇತ್ರದಲ್ಲಿ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಮಾರ್ಚ್ 1ರಿಂದ 9ರವರೆಗೆ. ಇತಿಹಾಸ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಕೈಲಾಸಂ ಕಲ್ಯಾಣ ಮಂಟಪ ಅಕ್ಷಯ ಅಗ್ರಶಾಲೆಯ ಉದ್ಘಾಟನೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಂದ. ಇಂದಿನ ವಾರ್ತಾ ಸಂಚಿಕೆಯಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.